ನಮ್ಮ ಸಭಾಪಾಲಕರಿಗೆ ನನ್ನ ಹೃದಯಪೂರ್ವಕ ವಂದನೆ ಸಲ್ಲಿಸುವವನಾಗಿದ್ದೇನೆ. ಸಭಾಪಾಲನಾ ಸಮಿತಿ ಹಾಗೂ ಸಭೆಯವರೆಲ್ಲರಿಗೂ ಕ್ರಿಸ್ತೇಸುವಿನ ಮಧುರವಾದ ನಾಮದಲ್ಲಿ ವಂದನೆ ಸಲ್ಲಿಸುವವನಾಗಿದ್ದೇನೆ. ಶ್ರಮ ಮರಣ ದಿನಗಳು ಹಾಗೂ ಗುಡ್ ಫ್ರೈಡೇ ಅನ್ನುವಾಗ ನಮಗೆ ಗೊತ್ತಾಗುವಂಥದ್ದು ಕೇವಲ ಒಂದೇ ಒಂದು, ಈಗ ಒಳ್ಳೆಯ ಒಂದು ಪಥ ಸಂಚಲನ ಕೂಡ ನಾವು ಮಾಡಿ ಬಂದ್ವಿ. ನಮಗೆ ಮುಂದೆ ಬರುವಂಥ ಒಂದೇ ದೃಶ್ಯ ಏನು ಅಂದರೆ ಕ್ರಾಸ್, ಶಿಲ್ಬೆ. ಅನೇಕರು ಈ ಶಿಲ್ಬೆ ಮೇಲೆ ಸತ್ರು. ಆಗಿನ ಕಾಲದಲ್ಲಿ ಒಬ್ಬ ವ್ಯಕ್ತಿ ಪಾಪ ಮಾಡಿದ ಮೇಲೆ ಆ ವ್ಯಕ್ತಿಯನ್ನು ಹಿಂಸೆ ಪಡಿಸಬೇಕು ಅಂದರೆ ಕ್ರೂರವಾಗಿ ಹಿಂಸೆ ಪಡಿಸಿ ಸಾಯಿಸುವಂಥದ್ದು ಒಂದು ಪದ್ಧತಿ ಇತ್ತು. ಆ ಪದ್ಧತಿಯಲ್ಲಿ ಅನೇಕರು ಸತ್ರು. ಸುಮಾರು ಏನಿಲ್ಲ ಅಂದರೆ 6,000 ಜನ ಆ ಒಂದು ಶಿಲುಬೆಯಲ್ಲಿ ಸತ್ರು. ಆದರೆ ಅದಕ್ಕೆ ಪ್ರಾಮುಖ್ಯತೆ ಬರಲಿಲ್ಲ. ಒಬ್ಬ ವ್ಯಕ್ತಿ ಸತ್ತರು, ಆ ವ್ಯಕ್ತಿ ಸಾಯುವಾಗ ಆ ಶಿಲುಬೆಗೆ ಒಂದು ಪ್ರಾಮುಖ್ಯತೆ ಬಂತು. ಆ ವ್ಯಕ್ತಿ ಯಾರು ಅಂದರೆ ಆ ವ್ಯಕ್ತಿ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಮಾತ್ರ ಆ ಶಿಲುಬೆಯಲ್ಲಿ ಸಾಯುವಾಗ ಯಾಕೆ ಆ ಒಂದು ಶಿಲುಬೆಗೆ ಪ್ರಾಮುಖ್ಯತೆ ಬಂತು ಅಂತ ನಾವು ನೋಡುವಾಗ, ಆತನು ಕೇವಲ ಸಾಯಲಿಲ್ಲ, ಮಾತು ಕೊಟ್ಟ ರೀತಿಯಲ್ಲಿ ಏನು ಮಾಡಿದ್ರು, 3ನೇ ದಿವಸದಲ್ಲಿ ಯೇಸು ಸ್ವಾಮಿ ಮತ್ತೆ ಪುನರುತ್ಥಾನವಾಗಿ ಮತ್ತೆ ಯೇಸು ಸ್ವಾಮಿ ಇದ್ದರು. ಆದ ಕಾರಣ ಚರಿತ್ರೆಯನ್ನು ಬದಲಾಯಿಸಿದಂಥ ಒಂದು ಮಾತುಗಳನ್ನು ಯೇಸು ಸ್ವಾಮಿ ಆ ಶಿಲುಬೆಯ ಮೇಲೆ ಇರುವಾಗ ಹೇಳ್ತಾರೆ. ಅದನ್ನೇ ನಾವು ಹೇಳ್ತೇವೆ 7 sayings ಆಫ್ ದ ಕ್ರಾಸ್ ಅಂತಂದರೆ. ಆ 7 ಮಾತು ಯೇಸು ಸ್ವಾಮಿ ಆ ಶಿಲುಬೆಯ ಮೇಲೆ ಮಾತನಾಡುವಾಗ, ಮೊದಲನೇ ಮಾತು ಮತ್ತು 2ನೇ ಮಾತು 3ನೇ ಮಾತು ಯೇಸು ಸ್ವಾಮಿ ಇತರರಿಗೋಸ್ಕರ ಮಾತಾಡಿದನು. 4ರಿಂದ 7 ಮಾತುಗಳು ಯೇಸು ಸ್ವಾಮಿ ತನಗೋಸ್ಕರ ಮಾತನಾಡಿದರು. ಅಷ್ಟು ಒಂದು ನೋವು ಈಗಾಗಲೇ ಮುಂಜಾನೆ 6 ಗಂಟೆಯಿಂದ ಪ್ರಾರಂಭವಾಯಿತು. ಯೇಸು ಸ್ವಾಮಿಯನ್ನು ಹಿಂಸೆ ಪಡಿಸುವಂಥದ್ದು ಪ್ರಾರಂಭವಾಗಿ ಒಂದು ಗೋಲ್ಗೊತ್ತಾ ಒಂದು ಬೆಟ್ಟದ ಮೇಲೆ ಯೇಸು ಸ್ವಾಮಿಯನ್ನು ಕರ್ಕೊಂಡು ಹೋಗಿ ಅಲ್ಲಿ ಶಿಲುಬೆಗೆ ಹಾಕಿ ಭೂಮಿ ಮತ್ತು ಆಕಾಶದ ಮಧ್ಯಸ್ಥಿಕೆಯಲ್ಲಿ ಯೇಸು ಸ್ವಾಮಿ ಇದ್ದಾರೆ. ಕ್ರೂರವಾದ ಹಿಂಸೆ ಮುಖಕ್ಕೆ ಉಗುಳಿದ್ದಾರೆ. ಶಿಲುಬೆಯಲ್ಲಿ ಆತನಿಗೆ 3 ಮಳೆಗಳಿಂದ ಹೊಡೆದು ತಲೆಗೆ ಮುಳ್ಳಿನ ಕಿರೀಟವನ್ನು ಹಾಕಿ ಎಲ್ಲ ನೋವನ್ನು ಹಿಂಸಿಸಿ ಇನ್ನೇನು ಲಾಸ್ಟಿಗೆ ಯೇಸು ಸ್ವಾಮಿಯ ಒಂದು ಶಿಲುಬೆಯಲ್ಲಿರುವಾಗ ಆತನು ಆ ಒಂದು ನೋವಿನಲ್ಲಿ ಹೇಳ್ತಾ ಇದ್ದಾನೆ. 12 ಗಂಟೆಗೆ ಸರಿಯಾಗಿ ಮೊದಲನೇ ಮಾತನ್ನು ಯೇಸು ಸ್ವಾಮಿ ಮಾತನಾಡುತ್ತಿದ್ದಾರೆ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನದಲ್ಲಿ ಈ ರೀತಿಯಾಗಿದೆ: ಆಗ ಯೇಸು, ತಂದೆಯೇ ಅವರಿಗೆ ಕ್ಷಮಿಸು, ತಾವೇನು ಮಾಡುತ್ತಿರುವೆಂಬುದನ್ನು ಅವರು ಅರಿಯರು ಅಂದನು. ಆಮೇಲೆ ಆತನ ಬಟ್ಟೆಗಳನ್ನು ಪಾಲು ಮಾಡಿ ಚೀಟು ಹಾಕಿದರು. ಫಾದರ್ ಫರ್ಗಿವ್ ದೆಮ್ ಫಾರ್ ದೇ ಡು ನಾಟ್ ನೋ ವಾಟ್ ದೇ ಆರ್ ಡೂಯಿಂಗ್. ತಂದೆ ಅವರನ್ನು ಕ್ಷಮಿಸು, ಅವರೇನು ಮಾಡ್ತಿರೋರು ಅವ್ರಿಗೆ ತಿಳಿಯರು ಅಂತ ಹೇಳ್ತಾರೆ. ಈ ಒಂದು ಮಾತಿನಲ್ಲಿ ಮೊದಲನೇದು ನಾವೇನು ನೋಡ್ಬೋದು ಅಂದರೆ, ಯೇಸು ಸ್ವಾಮಿ ಮೊದಲನೇದಾಗಿ ತಂದೆ ಅಂತ ಅನ್ನುವಂಥ ಒಂದು ಕರೆ, ಎ ಕಾಲ್ ಟು ದ ಫಾದರ್. ಯಾರನ್ನ ಕರಿತಾ ಇದ್ದಾನೆ ಯೇಸು ಸ್ವಾಮಿ? ತಂದೆಯನ್ನು ಕರಿತಾ ಇದ್ದಾನೆ. ಮೊದಲನೇದಾಗಿ ಯೇಸು ಸ್ವಾಮಿ ತಂದೆಯನ್ನು ಕರಿತಾ ಇದ್ದಾನೆ. ತಂದೆ ಮಗನ ಒಂದು ಸಂಬಂಧ ಈ ಒಂದು ಮಾತಿನಲ್ಲಿ ನಾವು ತಿಳ್ಕೊಬೋದು ಪ್ರಿಯರು. ದೇವರ ಜೊತೆ ತನಗಿರುವ ಒಂದು ಸಂಬಂಧ ತಿಳಿಸ್ತಾ ಇದೆ. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 30ನೇ ವಚನದಲ್ಲಿ ಈ ರೀತಿಯಾಗಿದೆ: ನಾನು ತಂದೆಯು ಒಂದೇ ಆಗಿದ್ದೇವೆ ಅಂದನು. ಯಾವಾಗ ನಾವು ತಂದೆಯನ್ನು ನೆನೆಸ್ಕೊತೀವಿ, ಯೂಶ್ವಲಿ ನಮ್ಮ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಏನಾದರೂ ಜಸ್ಟ್ ನೋವು ತಗಲಿದ್ರೆ ಫಸ್ಟ್ನೇ ನಾವು ಯಾರನ್ನ ನೆನೆಸೋದು? ಅಮ್ಮ ಅಂತೀವಿ. ಆದರೆ ತಂದೆ ಯಾವಾಗ ನೆನಪಾಗ್ತಾರೆ? ಭಾಳಷ್ಟು ವೇದನೆ ಇದ್ದಾಗ, ಮನಸ್ಸಿನಲ್ಲಿ ನೋವು ಯಾರಿಗೂ ಹೇಳ್ಕೊಳ್ಳದೇ ಇರುವಂಥ ಸ್ಥಿತಿಯಲ್ಲಿ ಇರುವಾಗ, ಒಂದು ಪ್ರೀತಿಯ ಒಂದು ಕೊರತೆ ಇದ್ದಾಗ ಅವಾಗ ಯಾರು ನೆನಪಾಗ್ತಾರಂತೆ? ನಮ್ಮ ಜೀವಿತಗಳಲ್ಲಿ ತಂದೆ ನೆನಪಾಗ್ತಾನೆ. ಯೇಸು ಸ್ವಾಮಿ ಸಹ ಆ ಒಂದು ಸ್ಥಿತಿಯಲ್ಲಿ ಭಾಳಷ್ಟು ನೋವನ್ನು ಅನುಭವಿಸಿ ಇನ್ನು ಆತನಿಗೆ ಏನು ಮಾಡಲು ಸಾಧ್ಯ ಇಲ್ಲ. ಆಗ ಯಾರು ಯೇಸು ಸ್ವಾಮಿಗೆ ನೆನಪಾಗ್ತಾ ಇದ್ದಾರೆ? ಮೊದಲನೇದಾಗಿ ಸ್ವಾಮಿ ಯಾರನ್ನ ಕೂಗ್ತಾ ಇದ್ದಾನೆ? ತಂದೆಯೇ ಅಂತಂದೇಳಿ ಸ್ವಾಮಿನ ಕರಿತಾ ಇದ್ದಾನೆ. ಎರಡನೇದಾಗಿ ಅವರಿಗೆ ಕ್ಷಮಿಸು. ಇಲ್ಲೇನು ನೋಡ್ತಾ ಇದ್ದೀವಿ ನಾವು? ಎರಡನೇದಾಗಿ ಫರ್ಗ್ಯೂನೆಸ್. ಯಾರನ್ನು ಕ್ಷಮಿಸಬೇಕು? ಅಷ್ಟೆಲ್ಲ ಆತನಿಗೆ ಹಿಂಸೆ ಪಡಿಸಿದರು. ನಾವು ನೋಡ್ಬೋದು ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನದಲ್ಲಿ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಎಂದು. ಯಾರು ಅಷ್ಟೆಲ್ಲ ಹಿಂಸೆ ಪಡಿಸಿದರೂ ಸಹ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ? ತಂದೆ ಇವರನ್ನು ಕ್ಷಮಿಸಿರಿ ಅನ್ನುವಂಥ ಮಾತು ಬರ್ತಾರೆ. ಇವತ್ತು ನಾವು ಪ್ರಶ್ನೆ ಮಾಡಿಕೊಳ್ಳೋಣ ಪ್ರಿಯರೇ, ಯಾರಾದರೂ ನಮಗೇನಾದರೂ ಹಿಂಸೆ ಮಾಡಿದರೆ ಅಥವಾ ಒಂದು ಏಟು ಹೊಡೆದ್ರೆ ನಾವು ಏನಾದರೂ ಕ್ಷಮಿಸ್ತೀವ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಯೇಸು ಸ್ವಾಮಿ ಸಹ ಪರ್ವತ ಪ್ರಸಂಗದ ಮೇಲೆ ಅದೇ ಸ್ವಾಮಿ ಮಾತನಾಡಿದ್ದು, ಕ್ಷಮಿಸಬೇಕು. ನಮ್ಮ ವೈರಿಗಳನ್ನು ನಾವು ಕ್ಷಮಿಸಬೇಕು ಅಂತಂದರೆ, ನಾವು ಅನೇಕರು ಬೋಧನೆ ಮಾಡ್ತಾರೆ, ಆದರೆ ಬೋಧನೆ ಮಾಡುವುದು ಬೇರೆ, ನಡೆಯುವುದು ಬೇರೆ. ಆದರೆ ಒಬ್ಬ ವ್ಯಕ್ತಿ ಮಾತ್ರ ಬೋಧನೆ ಮಾಡಿದ್ದು ಒಂದೇ, ನಡೆದಿದ್ದು ಸಹ ಒಂದೇ. ಅಂದರೆ
ಹಿ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಹಿಸ್ ಟೀಚಿಂಗ್. ಆತನು ಏನು ಪ್ರವಾದನೆ ಮಾಡಿದನೋ, ಏನು ಬೋಧನೆ ಮಾಡಿದನೋ ಅದೇ ಪ್ರಕಾರ ನಡೆದುಕೊಂಡಂಥ ವ್ಯಕ್ತಿ ಯಾರು ಅಂದರೆ ಅದು ಕೇವಲ ಯೇಸು ಕ್ರಿಸ್ತನು ಮಾತ್ರ ಪ್ರಿಯರೇ. ಮೂರನೇದಾಗಿ, ತಾವು ಏನು ಮಾಡ್ತಿರೋ ತಾವು ಅರಿಯರು. ಮೊದಲನೇದಾಗಿ ತಂದೆಯನ್ನು ಕರಿತಾ ಇದ್ದಾನೆ ಸ್ವಾಮಿ. ಎರಡನೇದು ಅವರನ್ನು ಕ್ಷಮಿಸು ಅಂತ ಹೇಳ್ತಾನೆ, ಫರ್ಗ್ಯೂನೆಸ್. ಮೂರನೇದಾಗಿ ಅವರು ಅರಿಯರು, ಅಂದರೆ ದೇ ಡೋಂಟ್ ನೋ ವಾಟ್ ದೇ ಆರ್ ಡೂಯಿಂಗ್. ಅವ್ರು ಏನು ಮಾಡ್ತಾಯಿದ್ರು ಅವರಿಗೆ ತಿಳಿತಾ ಇಲ್ಲ ಸ್ವಾಮಿ ಅಂತ ಹೇಳ್ತಾನೆ. ಇಲ್ಲಿ ಏನು ತೋರಿಸ್ತಾ ಇದೆ ಅಂದರೆ ಸ್ವಾಮಿ ಒಂದು ದಯೆ ತೋರಿಸ್ತಾ ಇದೆ, ಕೈಂಡ್ನೆಸ್. ಯಾರಿಗೆ ದಯೆ ತೋರಿಸ್ತಾ ಇದ್ದಾನೆ ಸ್ವಾಮಿ? ಅವ್ರನ್ನ ಹಿಂಸೆ ಪಡಿಸಿದಂಥ ಎಲ್ಲ ಸೈನಿಕರ ಮೇಲೆ ಸ್ವಾಮಿ ಏನು ತೋರಿಸ್ತಾ ಇದ್ದಾರೆ? ದಯೆ ತೋರಿಸ್ತಾ ಇದ್ದಾರೆ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 17ನೇ ವಚನದಲ್ಲಿ ಈ ರೀತಿಯಾಗಿದೆ, ಅವರು ತಿಳಿಯದೆ ಮಾಡುತ್ತಿರುವ ಪಾಪಕ್ಕೆ ದಯೆ ತೋರಿಸುತ್ತಿರುವನು. ಅಂದರೆ ತಿಳಿದು ನಾವು ಏನೇ ತಪ್ಪು ಮಾಡಿದ್ರೂ ಅದಕ್ಕೆ ಕ್ಷಮಾಪಣೆ ಇಲ್ಲ. ಆದರೆ ತಿಳಿಯದೆ ಮಾಡುವಂಥ ತಪ್ಪಿಗೆ ನಾವು ಯೇಸು ಸ್ವಾಮಿ ಹತ್ರ ನಾವು ಮೊಣಕಾಲೂರು ಪ್ರಾರ್ಥನೆ ಮಾಡಿ ನಾವು ಕೇಳುವಾಗ ಸ್ವಾಮಿ ಖಂಡಿತವಾಗಿ ನಮ್ಮ ಪಾಪಗಳಿಗೆ ಆತನು ಕ್ಷಮಿಸಲು ಶಕ್ತನಾಗಿದ್ದಾನೆ ಪ್ರಿಯರೇ. ಮೂರನೇದಾಗಿ, ಮೊದಲನೇದು ತಂದೆ ಅನ್ನುವಂಥ ಕರೆ, ಎರಡನೇದಾಗಿ ಕ್ಷಮಾಪಣೆ, ಮೂರನೇದಾಗಿ ದಯೆ ಆತನು ತೋರಿಸುವಂಥದ್ದು, ಇನ್ನು ನಾಲ್ಕನೇದಾಗಿ ಆತನ ಪ್ರೀತಿ, ಹೀಸ್ ಎವರ್ ಲಾಸ್ಟಿಂಗ್ ಲವ್. ಈ ಒಂದು ವಾಕ್ಯದಲ್ಲಿ ನಮಗೆ, ಈ ಒಂದು ಮಾತಿನಲ್ಲಿ, ಮೊದಲನೇ ಮಾತಿನಲ್ಲಿ ನಾಲ್ಕನೇದಾಗಿ ನಮಗೇನು ಕಾಣಿಸುತ್ತೆ ಅಂದರೆ ಆತನ ಒಂದು ಪ್ರೀತಿ ಕಾಣಿಸುತ್ತೆ. ಈ ಲೋಕದಲ್ಲಿ ನಾವು ಅನೇಕ ಪ್ರೀತಿಯನ್ನು ನಾವು ನೋಡ್ತೇವೆ. ಅಣ್ಣ ತಮ್ಮರ ಪ್ರೀತಿ, ಗಂಡ ಹೆಂಡತಿ ಪ್ರೀತಿ, ಎಲ್ಲ ಪ್ರೀತಿಗಳಿದ್ದಾವೆ. ಆದರೆ ಎಲ್ಲ ಪ್ರೀತಿ ಯಾವುದು ಶಾಶ್ವತವಲ್ಲ. ಎಲ್ಲರ ಜೀವಿತಗಳಲ್ಲಿ ನಮಗೆಲ್ಲರೂ ನಾವು ಅನುಭವ ಪಟ್ಟಿದ್ದೇವೆ. ಯಾವ ಪ್ರೀತಿನೂ ಶಾಶ್ವತ ಅಲ್ಲ. ಒಂದು ದಿನ ಗಂಡ ಹೆಂಡತಿಯನ್ನು ಬಿಟ್ಟು ಹೋಗಬೇಕು, ಹೆಂಡತಿ ಗಂಡನನ್ನು ಬಿಟ್ಟು ಹೋಗಬೇಕು, ತಂದೆ ತಾಯಿಗಳು ಬಿಟ್ಟು ಹೋಗಬೇಕು, ಆಮೇಲೆ ಅಣ್ಣ ತಮ್ಮರು ಎಲ್ಲರೂ ಬಿಟ್ಟು ಹೋಗಬೇಕು. ಆದರೆ ಒಂದು ಪ್ರೀತಿ ಮಾತ್ರ ಇದೆ, ಆ ಪ್ರೀತಿ ಶಾಶ್ವತವಾಗಿ ಯಾವಾಗಲೂ ನಮ್ಮ ಜೊತೆ ಇರುವಂಥ ಪ್ರೀತಿ. ದಟ್ ಈಸ್ ಎವರ್ ಲಾಸ್ಟಿಂಗ್ ಲವ್ ಅಂತ ಕರಿತೇವೆ. ಆ ಪ್ರೀತಿ ನಾವು ನಮಗೆಲ್ಲರಿಗೂ ಪರಿಚಿತವಾದಂಥ ಒಂದು ವಾಕ್ಯ ಇದೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರ ಲೋಕದ ಮೇಲೆ ಏನು ಮಾಡ್ತಾನೆ? ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಮಗನನ್ನು ಕೊಟ್ಟನು. ಅಂದರೆ ಯೇಸು ಸ್ವಾಮಿ ಲೋಕಕ್ಕೆ ಕೊಡುವಾಗ, ಅಂದರೆ ನಾವು ಕ್ರಿಸ್ಮಸಲ್ಲಿ ಆತನ ಜನನ ದಿನವನ್ನು ಆಚರಿಸುವಾಗ, ಅಂದರೆ ಯೇಸು ಸ್ವಾಮಿ ಲೋಕಕ್ಕೆ ಬರುವಾಗ ಸಹ ಆತನು ಎಲ್ಲಿಂದ ಬಂದಿದ್ದಾನೆ? ಪ್ರೀತಿಗೋಸ್ಕರ, ಪ್ರೀತಿಯಿಂದನೇ ಬಂದಿದ್ದಾನೆ. ಆಮೇಲೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಕ್ರೂಜಿತನಾಗಿ ಸಾಯುವಾಗ ಸಹ ಆತನು ಪ್ರೀತಿಯಿಂದನೇ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 15ನೇ 13ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ, ಪ್ರಾಣವನ್ನೇ ಸ್ನೇಹಿತನಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಯಾವುದೂ ಇಲ್ಲ. ಆ ಪ್ರೀತಿ ಕೇವಲ ಯಾರು ಕೊಟ್ಟಿದ್ದಾರೆ? ನಮಗೋಸ್ಕರ ಆ ಶಿಲ್ಬೆಯಲ್ಲಿ ಪ್ರಾಣ ಕೊಟ್ಟು ಪ್ರೀತಿಸಿದಂಥ ಒಂದು ಕೇವಲ ಒಬ್ಬ ವ್ಯಕ್ತಿ ಇದ್ದಾರೆ ಅಂದರೆ ಅದು ಕೇವಲ ಯೇಸು ಕ್ರಿಸ್ತನು ಮಾತ್ರ. ನಾಲ್ಕನೇದು, ಯೇಸು ಕ್ರಿಸ್ತನ ಒಂದು ಪ್ರೀತಿ, ಹಿಸ್ ಎವರ್ ಲಾಸ್ಟಿಂಗ್ ಲವ್. ಕಡೆಯದಾಗಿ ಐದನೇದು, ಪ್ರಾರ್ಥನೆಯ ಪ್ರಾಮುಖ್ಯತೆ. ಈ ಒಂದು ಮಾತಿನಲ್ಲಿ ನಾವು ಏನು ನೋಡ್ಬೋದು ಅಂದರೆ ಇಂಪಾರ್ಟೆನ್ಸ್ ಆಫ್ ಪ್ರೇಯರ್. ಮೊದಲನೇದು ತಂದೆಯ ಒಂದು ಕರೆ, ಎರಡನೇದಾಗಿ ಕ್ಷಮಾಪಣೆ, ಮೂರನೇದಾಗಿ ದಯೆ, ನಾಲ್ಕನೇದಾಗಿ ಆತನ ಒಂದು ಪ್ರೀತಿ, ಇನ್ನು ಕಡೆಯದಾಗಿ ಯೇಸು ಕ್ರಿಸ್ತನು ತಾನು ಇಟ್ಟಿರುವಂಥ ಪ್ರಾರ್ಥನೆಗೆ ಕೊಟ್ಟಂಥ ಒಂದು ಪ್ರಾಮುಖ್ಯತೆ. ಇನ್ನೇನು ಯೇಸು ಸ್ವಾಮಿ ಬಂದು ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅಂದಾಗ ಗೆತ್ಸೆಮನೆ ತೋಟದಲ್ಲಿ ಅವರು ಬಂದು ಹಿಡ್ಕೊಂಡು ಹೋಗಬೇಕು ಅನ್ನುವ ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿ ಏನು ಮಾಡ್ತಾರೆ? ಏಕಾಂತವಾಗಿ ಶಿಷ್ಯರಿಗೆ ಹೇಳ್ತಾರೆ, ನೀವು ಹೋಗಿ ಪ್ರಾರ್ಥನೆ ಮಾಡ್ತಾಯಿರಿ ಅಂತ ಹೇಳ್ತಾರೆ. ಹೇಳುವಾಗ ಯೇಸು ಸ್ವಾಮಿ ಸಹ ಹೋಗಿ ಏಕಾಂತವಾಗಿ ಕುಂತು ಪ್ರಾರ್ಥನೆ ಮಾಡುವಾಗ ಒಂದೇ ಪ್ರಾರ್ಥನೆ, ಅಲ್ಲಿ ಸಹ ಸ್ವಾಮಿ ಏನು ಹೇಳ್ತಾರೆ? ತಂದೆಯೇ, ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಅಂತ ಹೇಳ್ತಾರೆ. ಅಂದರೆ ದೇವರಾಗಿ ಆತನಿಗೆ ಧೈರ್ಯ ಇದೆ, ಆದರೆ ಮಾನವ ರೂಪವನ್ನು ತಾಳಿದಂಥ ಸ್ವಾಮಿಗೆ ಆ ಕ್ಷಣದಲ್ಲಿ ಏನೋ ಅದು ಸಂಭವಿಸತಕ್ಕಂಥ ಆ ಒಂದು ಅನಾಹುತವನ್ನು ತಿಳಿದು ಮುಂದೆನೇ ಸ್ವಾಮಿ ಅದನ್ನು ಏನೋ ಭಯ ಆಗಿರ್ಬೋದು, ಅದಕ್ಕೆ ಯಾರನ್ನ ಕರಿತಾ ಇದ್ದಾನಲ್ಲಿ ಆ ಕ್ಷಣದಲ್ಲಿ ಸ್ವಾಮಿ ಯಾರನ್ನ ನೆನೆಸ್ಕೊತಾ ಇದ್ದಾರೆ? ತಂದೆಯೇ, ಸಾಧ್ಯವಾದರೆ ಈ ಒಂದು ಪಾತ್ರೆ ನನ್ನಿಂದ ತೊಲಗಿಸು ಅಂದರೆ ಅಲ್ಲಿ ಸಹ ನಾವು ಯಾರನ್ನ ನೋಡ್ಬೋದು? ಸ್ವಾಮಿ ಆತನ ಹಿಂಸೆ ಪ್ರಾರಂಭವಾಗುವ ಕ್ಷಣದಲ್ಲಿ ಸಹ ಯಾರನ್ನ ನೆನೆಸ್ತಾ ಇದ್ದಾನೆ? ತಂದೆಯನ್ನು ನೆನೆಸ್ತಾ ಇದ್ದಾನೆ. ಶಿಲುಬೆಯಲ್ಲಿ ಸಹ ಇನ್ನೇನು ಸಾಯಬೇಕಾದರೂ ಸಹ ಶಿಲುಬೆ ಮಾತಿನಲ್ಲೂ ಸಹ ಯಾರನ್ನ ಸ್ವಾಮಿ ನೆನೆಸ್ತಾ ಇದ್ದಾನೆ? ತಂದೆಯನ್ನು ನೆನೆಸ್ತಾನೆ. ಅಂದರೆ ತಂದೆಯ ಒಂದು ಮಗನ ಸಂಬಂಧ ಅದು ಯೇಸು ಸ್ವಾಮಿ ಜನನದಿಂದ ಆತನ ಮರಣದವರೆಗೂ ಆ ಸಂಬಂಧ ಹೋಗಿಲ್ಲ ಪ್ರೇರೆ. ಆ ಸಂಬಂಧ ಹಂಗೆ ಅಲ್ಲಿಗೂ ಬರ್ತಾ ಇದೆ. ಆತನ ಒಂದು ಜೀವನ ಪ್ರಾರ್ಥನೆಯಿಂದ ಪ್ರಾರಂಭವಾಯಿತು ಮತ್ತು ಆತನ ಜೀವನ ಎಲ್ಲಿಂದ ಎಂಡಾಯಿತು? ಪ್ರಾರ್ಥನೆಯಿಂದನೇ ಎಂಡಾಯಿತು. ಒಂದು ಚಿಕ್ಕ ಉದಾಹರಣೆ ಹೇಳಿ ನನ್ನ ವಾಕ್ಯವನ್ನು ಮುಗಿಸ್ತೇನೆ. ಕೋರಿ ಟೆನ್ ಬೂಮ್ ಎನ್ನುವಂಥ ಒಬ್ಬ ಸ್ತ್ರೀ ಇರ್ತಾಳೆ ಹಾಲೆಂಡ್ ದೇಶದಲ್ಲಿ. ಆ ಸ್ತ್ರೀ ಎರಡನೇ ಒಂದು ವರ್ಲ್ಡ್ ವಾರ್ ಆಗಬೇಕಾದ್ರೆ ಹಿಟ್ಲರ್ ಅನ್ನುವಂಥ ಒಬ್ಬ ವ್ಯಕ್ತಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಯೂದರನ್ನು ಏನು ಮಾಡ್ತಾನೆ? ಹಿಂಸೆ ಮಾಡಿ ಸಾಯಿಸ್ತಾ ಇರ್ತಾನೆ. ಅಲ್ಲಿ
ಸಾಯಿಸುವಾಗ ಈ ಕೊರಿಟನ್ ಬೂಮ್ ಎನ್ನುವಂಥ ಒಬ್ಬ ಸ್ತ್ರೀ ಏನು ಮಾಡ್ತಾಳೆ, ಅವರ ಕುಟುಂಬ ತುಂಬ ಒಳ್ಳೆ ದೇವರಲ್ಲಿ ನಡೆಸುವಂಥ ಕುಟುಂಬ. ಅವರು ಯೂದರನ್ನು ಕಂಡ್ರೆ ಅವರು ಪ್ರೀತಿ ಮಾಡ್ತಾರೆ. ಸೊ ಹಾಗಾಗಿ ಆ ಯೂದರನ್ನು, ಸೈನಿಕರನ್ನು, ಅವ್ರನ್ನ ಕಾಪಾಡಬೇಕು ಎನ್ನುವಂಥ ಒಂದು ಉದ್ದೇಶದಿಂದ ಏನು ಮಾಡ್ತಾರೆ, ಸುಮಾರು ಏನಿಲ್ಲ ಅಂದರೆ 800 ಸೈನಿಕರನ್ನು ಅವರ ಮನೆಯಲ್ಲಿ ಬಚ್ಚಿಟ್ಟು, ಏನೂ ಇಲ್ಲಾಂದರೆ ಸುಮಾರು ಒಂದು 2 ವರ್ಷ ಕಾಲ ಅಲ್ಲೇ ಅವ್ರ ಮನೆಯಲ್ಲಿ ಬಚ್ಚಿಡ್ತಾರೆ. ಬಚ್ಚಿಟ್ಟಾಗ ಅಲ್ಲಿ ಇರ್ತಕ್ಕಂಥ, ಅವರಲ್ಲೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಹೋಗಿ ಹಿಟ್ಲರ್ ಸೈನಿಕರಿಗೆ ತಿಳಿಸ್ತಾರೆ, ಈ ರೀತಿಯಾಗಿ ಯೂದರನ್ನೆಲ್ಲ ಅವರ ಮನೆಯಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ. ಆಗ ಆ ಸೈನಿಕರು ಅವರೆಲ್ಲ ಬಂದು ಆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಅವರ ತಂದೆ ತಾಯಿಗಳನ್ನು ಎಲ್ಲರನ್ನೂ ಸಾಯಿಸ್ತಾರೆ. ಕಡೆಯದಾಗಿ ಇಬ್ಬರೇ ಉಳಿತಾರೆ, ಕೊರಿಟನ್ ಬೂಮ್ ಎನ್ನುವಂಥ ಒಬ್ಬ ಸ್ತ್ರೀ ಹಾಗೂ ಅವ್ರ ತಂಗಿ ಇಬ್ಬರು ಉಳಿತಾರೆ. ಅವರಿಬ್ಬರನ್ನು ಕರ್ಕೊಂಡೋಗಿ ಒಂದು ಜೈಲಲ್ಲಿ ಹಾಕ್ತಾರೆ. ಜೈಲಲ್ಲಿ ಹಾಕುವಾಗ ಅವರಿಬ್ಬರನ್ನು, ಅಲ್ಲಿ ಅವರ ತಂಗಿಯನ್ನು, ಆ ಒಂದು ಕೊರಿಟನ್ ಬೂಮ್ ತಂಗಿಯನ್ನು ಅವರ ಅಕ್ಕನ ಮುಂದೆನೇ, ಕಣ್ಮುಂದೆನೇ ಅಲ್ಲಿರ್ತಕ್ಕಂಥ ಸೈನಿಕರು ಪ್ರತಿದಿನ ಆಕೆಗೆ ವ್ಯಭಿಚಾರವನ್ನು ಮಾಡಿ ಹಿಂಸೆ ಪಡಿಸ್ತಾ ಇರ್ತಾರೆ. ಆಕೆನ ಕಣ್ಮುಂದೆನೇ ಸುಮಾರು 1 ತಿಂಗಳ ಕಾಲ ಆಕೆಗೆ ಹಿಂಸೆ ಪಡಿಸಿ ಸಾಯಿಸ್ತಾರೆ. ಸತ್ತ ನಂತರ ಒಂದು ದಿನ ಬರುತ್ತೆ, ಆ ಒಂದು ಕೊರಿಟನ್ ಬೂಮ್ ಸಹ ರಿಲೀಸ್ ಆಗಿ ಹೊರಗಡೆ ಬರ್ತಾಳೆ. ಇದೇ ರೀತಿಯಾಗಿ ಆಲಯದಲ್ಲಿ ಹೋಗಿ ಒಂದು ಚರ್ಚ್ ಸರ್ವಿಸಲ್ಲಿ ಅಟೆಂಡ್ ಆದಾಗ ಆ ಒಂದು ಯಾರು ಹಿಂಸೆ ಪಡಿಸ್ತಾ ಇರ್ತಾರಲ್ಲ ಅದರಲ್ಲಿ ಒಬ್ಬ ಸೈನಿಕ ಆ ಚರ್ಚಿಗೆ ಬರ್ತಾನೆ. ಆ ಕೊರಿಟನ್ ಬೂಮ್ ಸಡನ್ನಾಗಿ ಅವ್ರನ್ನ ನೋಡುವಾಗ ಆ ಸೈನಿಕರ ಮುಖದಲ್ಲಿ ಅವಾಗ ಚೇಂಜ್ ಆಗುತ್ತೆ. ಆಕೆ ಆ ಒಂದು ಸೈನಿಕನನ್ನ ಮುಖವನ್ನು ನೋಡಿ ಹೇಳ್ತಾಳೆ, ಮೈ ಡಿಯರ್ ಫ್ರೆಂಡ್, ಜೀಸಸ್ ಲವ್ಸ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಅಂತ ಹೇಳ್ತಾಳೆ. ಅವರಿಗೆ ಅಷ್ಟು ಹಿಂಸೆ ಪಡಿಸುವಾಗ ಸಹ ಆ ಒಂದು ಸ್ತ್ರೀ ಅವ್ರಿಗೆ ಹೇಳ್ತಾರೆ, ನನ್ನ ಸ್ನೇಹಿತನೇ, ಯೇಸು ಸ್ವಾಮಿ ನಿನ್ನ ಪ್ರೀತಿ ಮಾಡ್ತಾ ಇದ್ದಾರೆ, ಆದ ಕಾರಣ ನಾನು ಸಹ ನಿನ್ನ ಕ್ಷಮಿಸ್ತೇನೆ, ದೇವರು ನಿನಗೆ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾನೆ. ನಾವು ಈ ಮಾತಿನಿಂದ ನಾವು ಏನು ಕಲಿತೇವೆ ಅಂದರೆ, ನಮ್ಮ ಶತ್ರುಗಳನ್ನು ಸಹ ನಾವು ಪ್ರೀತಿ ಮಾಡ್ಬೇಕು ಪ್ರಿಯರು. ಸಾಧ್ಯವಾದಷ್ಟು ನಾವು ಎಷ್ಟು ಕಾಲ ನಾವು ಕೋಪ ಮಾಡಿಕೊಂಡು ಹೋಗ್ತಾ ಇದ್ದರೆ ಏನು ಬರಲ್ಲ. ನಮ್ಮ ಶತ್ರುಗಳನ್ನು ಸಹ ನಾವು ಏನು ಮಾಡಬೇಕು, ಪ್ರೀತಿ ಮಾಡಬೇಕು. ಅದು ಕೇವಲ ಯೇಸು ಸ್ವಾಮಿಯಿಂದ ನಾವು ಕಲಿತಕ್ಕಂಥ ಒಂದೇ ಒಂದು ಮಾತು. ಮೊದಲನೇ ಮಾತಿನಲ್ಲಿ ನಮಗೇನು ಕಲಿಸ್ತಂದರೆ, ನಾವು ಸಹ ಕ್ಷಮಿಸಬೇಕು, ನಮ್ಮ ಶತ್ರುಗಳನ್ನು ಸಹ ನಾವು ಕ್ಷಮಿಸಿ ಆ ಕ್ರಿಸ್ತನಲ್ಲಿ ನಾವು ಹೊಂದಬೇಕು. ಕಣ್ಣುಗಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೇ, ನಿನ್ನ ವಾಕ್ಯ